ಒಂದು ಕೋತಿ ನನ್ ಮಗ ಒಂದು ಮಗುನ ಕಿಡ್ನಾಪ್ ಮಾಡ್ಬಿಟ್ಟ. ನನ್ ಪೇಪರ್. ಓಹೋ ಸಾರಿ ಮಿಮಿಕ್ರಿ ಅಂಕಲ್. ತಗೊಳ್ಳಿ ಅಂಕಲ್ ನಿಮ್ಮ ನ್ಯೂಸ್ ಪೇಪರ್. ಏಯ್ ಭತೀಜೆ, ಈ ನ್ಯೂಸ್ ಓದ್ದಾ? ಡಾಕು ಗುಸೇಲ್ ಸಿಂಗ್ ಫಟೂಷ್ ನಗರ್ ಅಕ್ಕಪಕ್ಕದಲ್ಲಿರೋ ಎಲ್ಲಾ ಜಾಗದಲ್ಲೂ ಡಕೈಟಿ ಮಾಡ್ತಿದ್ದಾನಂತೆ. ಇದನ್ ಕೇಳಿ ನನಗೂ ತುಂಬಾ ಆಶ್ಚರ್ಯ ಆಯ್ತು. ಅದು ಈಗಿನ ಕಾಲದಲ್ಲೂ ಈ ತರ ಡಕೈಟಿಗಳಿರ್ತಾರ? ಏನಪ್ಪ ಚಾಚಾ ಬತ್ತೀಜ, ರಸಗುಲ್ಲ ತಿಂತಿದ್ದೀರಾ? ವಾವ್, ನೋಡಕ್ ತುಂಬಾ ಚೆನ್ನಾಗಿ ಕಾಣ್ತಿದೆ, ನಾನು ತಿಂತೀನಿ. ಖೋಜಿ ಅಂಕಲ್, ನೀವು ಕೊಟ್ಟಿರೋ ಗಿಫ್ಟ್ ತುಂಬಾ ಸಹಕಾರಿಯಾಗಿದೆ. ಆಲ್ವೇಸ್ ವೆಲ್ಕಮ್ ಬತ್ತೀಜೆ, ಮೈ ಪ್ಲೇಷರ್. ಅರೆ ವಾ, ಖೋಜಿ ಸಿಂಗ್ ಪರ್ಫ್ಯೂಮ್ ಇಟ್ಕೊಂಡು ಸುತ್ತಾ ಇದ್ದಾರೆ. ನಾನು ಸ್ವಲ್ಪ ಪರ್ಫ್ಯೂಮ್ ಹಾಕೊಳ್ತೀನಿ. ಒಳ್ಳೆ ಸುಗಂಧ ಬರುತ್ತೆ. ಫಟೂಷ್ ನಗರದ ಜನಗಳೇ, ಮಂಡಿ ಊರಿಗೆ ಕೆಳಗೆ ಕೂತ್ಕೊಳ್ಳಿ. ಯಾಕಂದ್ರೆ ನಿಮ್ ಮುಂದೆ ಬಂದಿರೋರು ಡಾಕು ಅನ್ಕ ಡಾಕು ಗುಸಲ್ ಸಿಂಗ್. ಗಾಡಿ ಮತ್ತೆ ಹೆಲಿಕಾಪ್ಟರ್ ಇರೋ ಟೈಮಲ್ಲೂ ಕುದುರೆ ಮೇಲೆ ಬರೋ ಡಕಾಯ್ತ್ರ? ಹೌದು, ಕುದುರೆ ಮೇಲೆ ಬಂದಿರೋ ಡಾಕು. ಒಂದು ಕಾಲ ಆಯ್ತು ನಮ್ಮ ಹೆಸರು ಕೇಳ್ತಿದ್ದಂಗೆ ಜನ ಹೆದರ್ತಾ ಇದ್ರು. ಆದ್ರೆ ಇವತ್ತಿನ ದಿನಮಾನದಲ್ಲಿ ನಮ್ಮನ್ನ ಕೇಳೋರೇ ಇಲ್ದಂಗ ಆಗಿದ್ದಾರೆ. ನಾನ್ ನಿಮಗ್ ತಿಳಿಸ್ತೀನಿ ಡಾಕು ಅಂತಂದ್ರೆ ಏನು ಅಂತ. ತಮಾಷೆ ಗಿಮಾಷೆ ಎಲ್ಲ ಇವ್ರಿಗೆ ಇಷ್ಟ ಆಗೋದಿಲ್ಲ. ಇವ್ರ ಮುಖದಲ್ಲಿ ಯಾವಾಗ್ಲೂ ಇರುತ್ತೆ ಸಿಟ್ಟು ತುಂಬಾನೇ. ಈ ಡಾಬಾದಲ್ಲಿರೋ ಎಲ್ಲಾ ದಿನಸಿನೂ ನಮಗ್ ಕೊಟ್ಬಿಡಿ. ಅಂಕಲ್ ಸುಮ್ಮನಿರಿ. ಗುಸೇಲ್ ಸಿಂಗ್ಗೆ ನಮ್ ನಗೋದ್ ಇಷ್ಟ ಇಲ್ಲ. ನೀವು ನಮ್ಮನ್ನ ಸಿಗಾಕ್ಸ್ಬಿಡ್ತೀರಾ ಅಷ್ಟೇ. ಲಾಲ್ ಸಿಂಗ್, ಎಷ್ಟು ಧೈರ್ಯ ನಿಂಗೆ? ನನ್ನ ಮುಂದೆನೆ ನಗ್ತೀಯ ನೀನು? ಸರ್ಕಾರ ಕೇಳಿ ರಾಶನ್ ತರೋದಕ್ಕೆ ಯಾಕೆ ಇಷ್ಟೊತ್ತು ಮಾಡ್ತಾ ಇದ್ದೀರಾ? ವಿಲಾಸ್ ಸಿಂಗ್, ಎಷ್ಟು ಧೈರ್ಯ ನಿನ್ಗೆ? ನನ್ನ ಮುಂದೆನೆ ನಗ್ತೀಯ ನೀನು? ಏಯ್, ಇಲ್ಲ ಆದ್ರೆ ನಾನು ಅಂಕಲ್ ಅಯ್ಯೋ ಬಲ್ವಂತ್, ಈ ಬಾಟಲ್ ಸ್ಪ್ರೇನ ನೀನೇನಾದ್ರೂ ನಿನ್ ಮೇಲೆ ನೀನೆ ಹಾಕೊಂಡಿದ್ಯಾ? ಅಯ್ಯೋ ಬಲ್ವಂತ್, ಇದು ಪರ್ಫ್ಯೂಮ್ ಅಲ್ಲ, ಲಾಫಿಂಗ್ ಗ್ಯಾಸ್. ಅದನ್ನ ನೀನು ನಿನ್ ಮೇಲೆ ಹಾಕೊಂಡಿದ್ಯಾ. ಅದಕ್ಕೆ ನಿನ್ನ ನಗುನ ನೀನು ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಡಾಕು ಅಂಕಲ್, ನಾನು ಒಳಗಡೆ ಹೋಗಿ ನೋಡ್ತೀನಿ. ರೇಷನ್ ತರೋದಕ್ಕೆ ಇಷ್ಟೊಂದು ಲೇಟ್ ಯಾಕೆ ಆಗ್ತಾ ಇದೆ ಅಂತ. ಈಗ ನಂದೇನಾಗತ್ತೆ? ಹೆದರ್ಕೊಳ್ಬೇಡಿ ಮಿಮಿಕ್ರಿ ಅಂಕಲ್. ನಾವು ಅಕ್ಕಿ ಮತ್ತೆ ಧಾನ್ಯ ಕೊಡಕ್ಕಿಂತ ಅದ್ರೊಳಗಡೆ ಗಿಡಗಳನ್ನ ಇಟ್ಬಿಟ್ಕೊಡೋಣ. ಸದ್ಯ ಇವ್ರುಗಳಿಂದ ತಪ್ಪಿಸ್ಕೊಂಡ್ವಲ್ಲ ನಾವು. ನೀನು ನನ್ ಮುಂದೆನೆ ನಗೋ ಧೈರ್ಯ ತೋರಿಸ್ತಾ ಇದೀಯಾ? ಪೊಲೀಸ್ ಎಲ್ಲಿಂದ ಬಂತು? ನನಗನ್ಸುತ್ತೆ ಇವನೇ ಏನೋ ಮಾಡಿದಾನೆ ಅಂತ. ಎತ್ತಕೊಂಡೋಗೋಣ, ಬರ್ರೋ ಇವನ್ನ. ಇವನೇ ಏನೋ ಮಾಡಿದಾನೆ, ಇವನಿಗೆ ಬುದ್ಧಿ ಕಲಿಸ್ಲೇಬೇಕು. ಭತೀಜೆ, ನನ್ನ ಕಾಪಾಡು ಭತೀಜೆ. ಆ ಡಾಕು ನಮ್ಮ ಅಂಕಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಬತ್ತೀಜೆ, ನಿಮ್ಮ ಅಂಕಲ್ ಪ್ರಾಣಕ್ಕೆ ಆಪತ್ತಾಗ್ಬೋದು. ಬಂದೂಕ್ನಿ ಅವರೇ, ಡಾಕು ಬಂದ್ಬಿಟ್ಟು ನಮ್ಮ ಅಂಕಲ್ನ ಎತ್ತಾಕೊಂಡು ಹೋದ. ಅಯ್ಯೋ, ಅವ್ರ ಮುಷಡ್ಯಾಗ ನಮ್ಮ ಊರ್ನಾಗ ಡಾಕು ಬಂದಾನ, ಬಿಡಲ್ಲ ನಾವನ್ನ. ಆದ್ರೆ ಮೇಡಮ್ ಅವ್ರು ಆಗ್ಲೇ ಓಡೋಗ್ಬಿಟ್ಟಿದ್ದಾರೆ. ಅವ್ರನ್ನ ಹೇಗ್ ಹಿಡಿಯೋದು ಇವಾಗ? ನಾವು ಈ ಗಿಡಗಳ ಲೈನ್ ನ ಫಾಲೋ ಮಾಡ್ಬೇಕು. ನಾವು ಹೋಗ್ತಾ ಅವ್ರ ಡಾಕು ಹತ್ರ ಹೊರಟೋಗ್ಬೋದು. ಓ ಮೇಡಮ್, ಇದಕ್ ಮುಂದೆ ಇರೋ ಹುಲ್ಲೆಲ್ಲ ಮೇಕೆಗಳು ತಿನ್ಬಿಟ್ಟಿದಾವೆ. ಇವಾಗ ಹೇಗ್ ಹುಡ್ಕೋದು ಆ ಕಳ್ಳರನ್ನ? ಈ ಟೋಪಿ ನಮ್ಮ ಅಂಕಲ್ದಲ್ವಾ?
ನಾವೇನು ಮಾಡಿಲ್ಲ, ನಮ್ಮನ್ ಬಿಟ್ಬಿಡಿ. ನಾವು ನಿಮ್ಗೇನು ಮಾಡಲ್ಲ. ಆದ್ರೆ ಮೊದ್ಲು ಹೇಳಿ ನಿಮ್ಗೆ ಈ ಟೋಪಿ ಎಲ್ಲಿಂದ ಸಿಕ್ತು ಅಂತ. ಒಂದಷ್ಟು ಜನ ದರೋಡೆಕೋರರು ಒಬ್ಬ ನಗ್ತಾರ ಮನುಷ್ಯನ ಕರ್ಕೊಂಡು ಹೋಗ್ತಾ ಇದ್ರು. ಅವನ್ ತಲೆಯಿಂದ ಇದು ಟೋಪಿ ಬಿತ್ತು, ನಾನು ಆ ಎತ್ಕೊಂಡ್ಬಿಟ್ಟೆ. ಡಾಗುಗಳು ಯಾವ ಕಡೆ ಹೋದ್ರು? ಈ ಕಡೆ. ಆ? ಅಲ್ಲಿ ನಮ್ಮ ಅಂಕಲ್. ಓಹೋ, ಈ ಮನುಷ್ಯ ಎಷ್ಟು ನಗ್ತಾನೆ, ಎಲ್ಲಿವರೆಗೂ ನಗ್ತಾನೆ. ಇವರೆಲ್ಲ ಸೇರ್ಕೊಂಡು ನಮ್ಮ ಅಂಕಲ್ನ ಕಟ್ಟಾಕ್ಬಿಟ್ಟಿದ್ದಾರೆ. ನಾವು ನನ್ನ ಅಂಕಲ್ನ ಬಿಡಿಸ್ಕೋಬೇಕು. ಕೋಜಿ ಅಂಕಲ್, ನೀವು ನಿಮ್ ಲಾಫಿಂಗ್ ಗ್ಯಾಸ್ ನ ಲಾಲ್ ಸಿಂಗ್ ಮತ್ತೆ ಗೀಲಾ ಸಿಂಗ್ ಮೇಲೆ ಹಾಕ್ಬಿಡಿ. ಅವರು ನಗಕ್ ಶುರು ಮಾಡ್ತಾರೆ, ಮತ್ತೆ ಗುಸೇಲ್ ಸಿಂಗ್ಗೆ ತುಂಬಾ ಕೋಪ ಬರುತ್ತೆ. ಆಮೇಲೆ ಗುಸೇಲ್ ಸಿಂಗ್ಗೆ ಅವ್ರನ್ನ ಸರಿ ಮಾಡ್ತಾನೆ, ಮತ್ತೆ ನಾವು ಅಂಕಲ್ನ ಬಿಡಿಸ್ಕೋಬಹುದು. ಭತೀಜೆ, ಈ ದರೋಡೆಕೋರರು ಮೂಗು ಮತ್ತೆ ಮುಖ ಬಟ್ಟೆಯಿಂದ ಕವರ್ ಆಗಿದೆ. ಈ ಲಾಫಿಂಗ್ ಗ್ಯಾಸ್ ಅವ್ರ ಮೂಗ್ವರೆಗೂ ಹೇಗೆ ತಲುಪುತ್ತೆ? ಐಡಿಯಾ! ಒಂದ್ ಪರಿಹಾರ ಇದೆ. ನಿಮ್ ಗ್ಯಾಜೆಟ್ ಬ್ಯಾಗ್ ಕೊಡಿ. ಈ ಹುಳ ಎಲ್ಲಿಂದ ಬಂತು? ಹುಷ್, ಹು, ಹು. ನಾವ್ ಸ್ವಲ್ಪ ಮಜಾ ತಗೊಳ್ಳೋಣ. ಲಾಲ್ ಸಿಂಗ್, ಅಲ್ಲಾಡ್ಬೇಡ, ಇದನ್ನ ಒಂದ್ ಗತಿ ಕಾಣಿಸ್ತೀನಿ. ನೀನ್ ನನ್ಗೊಡ್ದೆ ಅಲ್ವಾ? ತಗೋ. ಈಗ ಲಾಫಿಂಗ್ ಗ್ಯಾಸ್ ನ ಚಾನ್ಸ್. ನಾನ್ ನೋಡಿದ್ರೆ ನಿನಗೆ ಸಹಾಯ ಮಾಡೋದಕ್ಕೆ ಅಂತ ಬಂದೆ, ನೀನ್ ನನಗೆ ಹೊಡಿತೀಯಾ? ಇವಾಗ ಯಾರು ನಗ್ತಾ ಇದ್ದಾರೆ? ಈ ನಗೋದನ್ನ ನಿಲ್ಲಿಸ್ಬಿಡಿ. ನನಗೆ ನಗೋದು ಅಂತಂದ್ರೆ ಆಗಲ್ಲ, ಇಷ್ಟ ಇಲ್ಲ. ನಾವು ನಿಲ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ, ಆದ್ರೆ ನಮ್ ಕೈಲಿ ಆಗ್ತಾನೆ ಇಲ್ಲ. ನಿಮ್ಮ ನಗು ನನ್ನ ಕೆಲಸನ ಹಾಳು ಮಾಡಿಬಿಡುತ್ತೆ. ನನಗೆ ಸಿಕ್ ಬರ್ತಾ ಇದೆ. ಈ ನಗೋದನ್ನ ನಿಲ್ಲಿಸ್ಬಿಡಿ, ಇಲ್ಲ ಅಂದ್ರೆ ನೀವು ಹುಷಾರಾಗಿದ್ದೀರಾ? ಹೂ ಭತೀಜ, ಇವ್ರು ನನ್ಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ಇವ ನಿನಗ್ ತೊಂದ್ರೆ ಕೊಟ್ಟಾನ ಮತ್ತೆ ನೀನ್ ನಗಾಕತ್ತೀಯ? ನಿಮಗೆ ಎಷ್ಟು ಧೈರ್ಯ ನನ್ನ ಅಡ್ಡದ ಹತ್ರನೇ ಬಂದ್ಬಿಟ್ರ ನೀವು? ಆ? ಲಾಲ್ ಸಿಂಗ್, ಪೀಲಾ ಸಿಂಗ್, ಇವ್ರನ್ನ ಕೆಂಪು ಹಳದಿ ಮಾಡ್ಬಿಡಿ, ಹೋಗಿ. ನಮ್ಮ ಅಡ್ಡವರೆಗೂ ನಾವು ಬಂದ್ಬಿಟ್ವಿ. ಓಡೋಗಕ್ ಟ್ರೈ ಮಾಡ್ಬೇಡ. ಖಂಡಿತ ಇಲ್ಲ. ಸಾಕು ಸಾಕು, ಬಹಳ ಆಯ್ತು. ಈ ನಗುವಿನಿಂದ ನನಗೆ ಹುಚ್ಚಿಡ್ದು ಹೋಗುತ್ತೆ. ಏ, ಸಾಕು, ನಿಲ್ಸಿ ಈ ನಗುನ. ಗುಸೇಲ್ ಸಿಂಗ್, ನೀನ್ ಎಷ್ಟೊತ್ತು ತನಕ ಮುಖ ಗಂಟಾಕೊಂಡಿರ್ತೀಯಾ? ನೀನು ಸ್ವಲ್ಪ ಸಾಕು ನಗ್ಬೇಕಾಗುತ್ತೆ. ಕುಶಲ್ ಸಿಂಗ್, ಯಾವತ್ತೂ ನಗೋಕ್ ಸಾಧ್ಯನೇ ಇಲ್ಲ, ಯಾವತ್ತೂ ಇಲ್ಲ. ಹಾಗಾದ್ರೆ ಇದನ್ ತಗೋ. ಸರ್ದಾರ್, ನೀವು ನಗ್ತಾ ಇದ್ದೀರಾ? ಇದ್ ನಿಮ್ಗೇನಾಯ್ತು ಸರ್ದಾರ್? ನಮ್ಮ ಅಂಕಲ್ ತರ ನಿಮ್ಗೂ ಆಗ್ತಿದೆ. ಈಗ ನಕ್ಕಿದ್ ಸಾಕು, ನಡಿ ಜೈಲಾಗ ಹೋಗಿ ಅಳುವಂತೆ. ಏನಾಯ್ತು ಸರ್ದಾರ್? ಬಲವಂತ್, ಈ ಆಂಟಿಡೋಟ್ ಮೋಸು. ಸಾಕು ಕುಶಲ್ ಸಿಂಗ್, ಯಾವತ್ತು ಯಾವತ್ತು ನಗೋಕ್ ಸಾಧ್ಯ ಇಲ್ಲ. ಹೇಳಿದ್ದೆ ನಗೋದ್ರಿಂದ ಏನಾದ್ರೂ ಒಳ್ಳೇದಾಗುತ್ತೆ ಅಂತ, ಆದ್ರೆ
ಇವತ್ತು ನಕ್ಕು ನಕ್ಕು ನನ್ನ ಹೊಟ್ಟೆ ನೋವ್ತಿದೆ. ಇವಾಗ ನಾನು ಹೊಟ್ಟೆ ನೋವಿನ ಮಾತ್ರೆ ತಗೊಳ್ಬೇಕನ್ಸುತ್ತೆ. ನನ್ನ ಹೆಸರು ಮಿಸ್ಟರ್ ಚಮ್ಕೀಲ. ನಿಮ್ಮ ಹಲ್ಲುಗಳನ್ನ ಹೊಳೆಯುವ ರೀತಿ ಮಾಡಕ್ ಬಂದಿದ್ದೀನಿ, ಹಳದಿ ಮಾಡಕ್ ಬಂದಿದ್ದೀನಿ. ಅಗದು ಅಗದು ಅರೆ ಮಿಸ್ಟರ್ ಚಮ್ಕಿಲಾಲ್, ಒಂದು ಕಡೆ ನೀವು ಹಲ್ನ ಬಿಳಿ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ, ಇನ್ನೊಂದು ಕಡೆ ನೀವು ಹಲ್ನ ಹಳದಿ ಮಾಡ್ತೀನಿ ಅಂತನೂ ಹೇಳ್ತಿದ್ದೀರಾ. ಒಳ್ಳೆ ಕ್ವಶನ್. ಶುದ್ಧತೆ ಬಿಳಿ ಹಲ್ಲಿಂದಾಗಿರೋದಿಲ್ಲ, ಚಿನ್ನದ್ದಾಗಿರುತ್ತೆ. ನಿಮ್ಮ ಹಳೆ ಹಲ್ಲುಗಳನ್ನ ತೆಗೆದುಬಿಟ್ಟು ಚಿನ್ನದ ಹಲ್ಲನ್ನ ಹಾಕ್ತೀನಿ. ಜಗತ್ತು ಏನೋ ಚಿನ್ನದ ಹಲ್ಲು, ಅದು ಫ್ರೀ ಆಗ? ಫ್ರೀ ಫ್ರೀ? ಅರೆ ಫ್ರೀ, ಬರೀ ಚೆಕ್ಕಿಂಗ್ ಮಾತ್ರ. ಹಲ್ಲು ಹಾಕೋಕೆ ಕಾಸ್ಟ್ ಆಗುತ್ತೆ. 100 ರೂಪಾಯಿ ಒಂದು ಹಲ್ಲಿಗೆ. ಆ, ಚಿನ್ನ ಅದು 1000 ರೂಪಾಯಿಗೆ. 1,000 ರೂಪಾಯಲ್ಲಿ ಚಿನ್ನದ ಹಲ್ಲು? ನೀನ್ ತುಂಬಾ ಯೋಚನೆ ಮಾಡ್ತೀಯ. ನೋಡಿ, ನನ್ 32 ಹಲ್ಲು ಚೆನ್ನಾಗಿಲ್ಲ, ತೆಗೆದ್ಬಿಡಿ ಎಲ್ಲಾನು. 32 ಹಲ್ಲು? ಅದು ಹಾಗಲ್ಲ. ಇದಕ್ಕೋಸ್ಕರ ನೀವು 3 ಟೆಸ್ಟ್ಗಳನ್ನ ಕೊಡ್ಬೇಕಾಗತ್ತೆ. ಎಲ್ಲಕ್ಕಿಂತ ಮೊದಲು ಆಪಲ್ ಟೆಸ್ಟ್, ಆಮೇಲೆ ಕಬ್ಬಿನ ಟೆಸ್ಟ್, ಆಮೇಲೆ ಅಕ್ರೋಡದ ಟೆಸ್ಟ್. ಈ 3 ಟೆಸ್ಟ್ಗಳನ್ನ ಕೊಡ್ಬೇಕಾಗತ್ತೆ. ಅಲ್ಲ ಅಂಕಲ್, ನನ್ಗನ್ಸುತ್ತೆ ಈ ಐಡಿಯಾ ಸರಿ ಇಲ್ಲ ಅಂತ. ನಿಜವಾಗಿರೋದು ನಿಜವಾಗಿಯೇ ಇರುತ್ತೆ. ಚೋಟು, ನಾನು ಫ್ರೀಯಾಗಿ ಎಲ್ಲ ತಗೋತೀನಿ, ಆದ್ರೆ ಫ್ರೀಯಾಗಿ ಅಡ್ವೈಸ್ ತಗೊಳಲ್ಲ. ಒಳ್ಳೆ ಆರೋಗ್ಯ ಬೇಕಂದ್ರ ಅದಕ್ಕ ಒಳ್ಳೆ ಹಲ್ಲು ಇರ್ಬೇಕಾಕೆ ಮಗನ. ಟೆಸ್ಟ್ ಮಾಡ್ಸೇ ಬಿಡೋಣಂತೆ. ಅಷ್ಟಿಲ್ಲದೆ ಹೇಳ್ತಾರ, ದಿನಕ್ಕೊಂದು ಆಪಲ್ ತಿನ್ನಿ, ಡಾಕ್ಟ್ರಿಂದ ದೂರ ಇರಿ ಅಂತ. ನಿಮ್ಮ ಹಲ್ಲುಗಳು ಹಾಳಾಗಿವೆ ಮತ್ತು ಇದರ ಔಷಧಿ ನನ್ನ ಬಳಿ ಇದೆ. ಅಗದಗದು ಹೊರಗ್ ಬಂತು ಹಲ್ಲು. ಜಗಿರಿ ಜಗಿರಿ, ಕಬ್ ಜಗಿರಿ ಅಪ್ಪ ನೀವು. ಮತ್ತೆ ಅರೆ ನನ್ಗೆ ಕಬ್ಬಿನ ಜ್ಯೂಸ್ ಇಷ್ಟ, ನನ್ಗೆ ಕಬ್ಬು ಇಷ್ಟ ಇಲ್ಲ. ಅರೆ ಬತೀಜೆ, ನೀನು ಕೂಡ ನಿನ್ನ ಹಲ್ಲುಗಳನ್ನ ಹೊಳಪಿನಿಂದ ಇವತ್ತಾಗಲ್ಲ ಅಂಕಲ್, 8 ಗಂಟೆಗೆ ಏನೋ ಕೆಲಸ ಇದೆ, ನಾನು ನಾಳೆ ಹಾಕಿಸ್ತೀನಿ. ಓಕೆ? ಏನೋ ಗಡ್ಬಡ ಆಗಿದೆ. ಇವಾಗ ನಿಮ್ಮ ಹಲ್ಲುಗಳು ಗಟ್ಟಿ ಮತ್ತು ಚಿನ್ನದ್ದಾಗಿವೆ. ಅಗದಗದು. ಅಯ್ಯೋ ಪೆದ್ ಮಕ್ಕಳ, ಎಲ್ಲ ಹೊಳೆಯೋ ವಸ್ತುನು ಚಿನ್ನ ಆಗಿರೋದಿಲ್ಲ. ಇದೇ ಫಂಟೂಶ್ ನಗರ ನನ್ನನ್ನ ಹೊರಗೆ ಹಾಕಿತ್ತಲ್ವಾ? ಅಗದಗದು. ಈಗ ನಾ ಹಲ್ಲುಗಳಿಂದ ಡೆಂಚರ್ ಮಾಡ್ತೀನಿ, ಮತ್ತೆ ಹೊರಗಡೆ ಹೋಗ್ಬಿಟ್ಟು ಹೆಚ್ಚಿಗೆ ಬೆಲೆಯಲ್ಲಿ ಇದನ್ನ ಮಾರ್ತೀನಿ. ಅಗದಗದು. ಈಗ ಪ್ರಾರಂಭ ಆಗುತ್ತೆ ನನ್ನ ಪ್ಲಾನ್ ನ ಪಾರ್ಟ್ ಬಿ. ನಾನು ಏನ್ ಬೇಕಾದ್ರೂ ಕತ್ತರಿಸ್ತೀನಿ. ನನಗೆ ಚೂರಿ ಬೇಕಿಲ್ಲ, ಚಾಕು ಬೇಕಾಗಿಲ್ಲ. ನನ್ನ ಹಲ್ಲೆ ಶಾರ್ಪ್ ಕಟ. ಮೈಂಡೆಡ್. ಅರೆ ಇದೆಲ್ಲ ಏನು ಇಲ್ಲ, ಇಲ್ಲಿ ತಗೋ ಕಬ್ಬಿನ ಜ್ಯೂಸು. ಅಯ್ಯಯ್ಯೋ, ಇವನ್ ಹಲ್ಲು ನನ್ನ ಹಲ್ಲಿಗಿಂತ ಶಾರ್ಪ್ ಹೆಂಗೆ? ನೀವಿಬ್ರು ಇನ್ನು ಬಚ್ಚಾಗಳು. ನನ್ನ ಹಲ್ಲು ನಿಮ್ಮೆಲ್ಲರಿಗಿಂತ ಸ್ಟ್ರಾಂಗು. ಈ ತೆಂಗಿನಕಾಯಲ್ಲಿ ನೀರ್ ಕಡಿಮೆ. ತಾಕತ್ತಿದ್ರೆ ನೀವು ಓಪನ್ ಮಾಡಿ ಇದನ್ನ. ಅಯ್ಯಯ್ಯೋ ಚಾಚಾ, ತೆಂಗಿನಕಾಯಿ ಹೊಡಿಲಿಲ್ಲ, ನಿನ್ನ ಅದೃಷ್ಟನೇ ಹೊಡೆದೋಯ್ತು. ನಿನ್ನ ಚಿನ್ನ ಕಪ್ಪಾಗೋಯ್ತು. ಅರೆ ಏನ್ ಮಾತಾಡ್ತಿದ್ಯಾ? ನಿನ್ ಚಿನ್ನದ ಹಲ್ ಕೂಡ ಕಪ್ಪಾಗ್ಬಿಡಿದ್ಯಲ್ಲ. ಇವಾಗ ನನ್ನ ಹಲ್ಲಿನ ಚಮತ್ಕಾರನ ಇಡೀ ಜಗತ್ತೇ ನೋಡುತ್ತೆ. ರಾಜ ಮಹಾರಾಜ ಚಿನ್ನದ ತಟ್ಟೆಲಿ ಊಟ ಮಾಡ್ತಾ ಇದ್ರಂತೆ, ಆದ್ರೆ ನಾನು ಚಿನ್ನದ ಹಲ್ಲಲ್ಲಿ ಊಟ ಮಾಡ್ತೀನಿ. ನಗೆ ನಗೆ, ಆದ್ರೆ ನನ್ನ ನಗು ಲಕ್ಷದಲ್ಲಿ ಒಬ್ಬಂದು. ಅರೆ, ಇವ್ನು ಯಾರೋ ನೋಡಿದ್ರೆ ಹೆದರಿಕೆ ಆಗ್ತಿದೆಯಲ್ಲ, ಯಾರಪ್ಪ ಇದು?
ನಾನೇ ಇದು ನನ್ನ ಹಲ್ಲಿ ಏನಾಯ್ತು? ನಾನ್ ನಿಮ್ಗೆ ಮುಂಚೆನೆ ಹೇಳ್ದೆ, ನಿಜವಾಗಿರೋದು ನಿಜವಾದ ತರ ಇರುತ್ತೆ. ಈಗ ನೋಡಿ, ನಿಮ್ ಚಿನ್ನದ ಹಲ್ಲು ಕಪ್ಪಾಗಿ ಹೋಗಿದೆ. ಓಯ್ ಭತೀಜೆ, ಇದೆಲ್ಲ ಏನಾಗ್ತಿದೆ? ನನ್ ಡೌಟ್ ಸರಿ ಆಯ್ತು, ಇದು ನಕಲಿ ಚಿನ್ನ. ನಾನ್ ಬರ್ಬಾದ್ ಆಗ್ಬಿಟ್ಟೆ. ಅರೆ ಮಿಸ್ಟರ್ ಚಮ್ಕಿಲಾ, ನಮ್ಗೆಲ್ಲ ತುಂಬಾ ಮೋಸ ಮಾಡಿದ್ದಾರೆ. ಬನ್ನಿ ಪಾಠ ಕಳ್ಸೋಣ ಅವನ್ಗೆ. ಅಯ್ಯೋ ಇದ್ರ ಅವ್ರ ಮುಷಡ್ಯಾಗ ನಾನು ಹಿಡಿಯಾಕಂತ ನಾ ಹೋಗಿದ್ದೆ, ಆದ್ರ ಅವ ಓಡ್ ಹೋಗ್ಬಿಟ್ಟಾನ. ಬಂದೂಕ್ನಿಯವ್ರೆ, ನೀವ್ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ? ಅಯ್ಯ ಏನು ಅಂತ ಹೇಳಿ ನಾನು, ಅವ ಬಾಯ ತೆಗಿಲಾರ್ದಂಗ್ ಮಾಡಿಟ್ಟಾನ. ತೆಗದ್ರು ಕಿಟಕಿ ತೆಗ್ದಂಗ ಆಕೇತಿ, ಏನ್ ಮಾಡ್ಲಿ? ಆ! ಅರೆ ಭತೀಜೆ, ನೀನೇನ್ ಯೋಚನೆ ಮಾಡ್ತಿದ್ಯಾ? ಅಂಕಲ್, ಮಿಸ್ಟರ್ ಚಮ್ಕಿಲಾ ನಿಮ್ಮ ಹಲ್ಗಳನ್ನೆಲ್ಲ ತಗೊಂಡೋಗಿದ್ದಾನೆ. ಅವುಗಳ ಜೊತೆ ಇವನ್ ಏನ್ ಮಾಡ್ತಾನೆ? ಪಕ್ಕ ಏನೋ ಪ್ಲಾನ್ ಮಾಡಿದಾನೆ ಇವನು. ಅಯ್ಯಯ್ಯೋ, ಆ ಡಾಕ್ಟರ್ ಚಮ್ಕಿಲ್ಲ ನಮ್ಮನ್ನೆಲ್ಲ ಮೋಸ ಮಾಡಿ ಓಡೋದ. ನಾವೇನ್ ಮಾಡೋದು? ಅರೆ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಡೆಂಟಿಸ್ಟ್ ಡಾಕ್ಟರ್ ರಂಗಿಲಾನೇ ಸರಿ. ಬನ್ನಿ ಹೋಗೋಣ. ಈಗ ಚಮ್ಕಿಲಾನ ಪಾತ್ರ ಮುಗೀತು ಮತ್ತು ಪಾತ್ರ ಪ್ರಾರಂಭ ಆಗುತ್ತೆ ರಂಗೀಲಾಂದು. ಮತ್ತು ನಾನೀಗ ಫಂಟೂಷ್ ನಗರವನ್ನ ಝೂ ಮಾಡ್ಬಿಡ್ತೀನಿ ಅಗದಗದು. ಈಗ ನಾನು ಆಗಿದ್ದೀನಿ ರಂಗೀಲಾ, ಚಮ್ಕಿಲಾ ಅಲ್ಲ. ಏನ್ ಗಮ್ ಇದೆ, ಈ ಗಮ್ಮಿಂದ ನಾನು ಎಲ್ರಿಗೂ ದುಃಖ ಕೊಡ್ತೀನಿ. ಅಂಟ್ಸಿ ಅಂಟ್ಸಿ. ಫಂಟೂಷ್ ನಗರದ ಮಹಾಜನಗಳೇ, ಹೆದರಬೇಡಿ, ನಿಮ್ಮ ಹಲ್ಲುಗಳನ್ನು ಮೊದಲಿಗಿಂತಲೂ ಮಜಬೂತಾಗಿ ಮಾಡ್ಬಿಡ್ತೀನಿ. ಹಾ ಗೆಳೆಯರೇ, ಈಗ ಹಲ್ಲುಗಳಿಂದ ಈ ಜನರು ಒಂದೇ ಸಮಯಕ್ಕೆ 2 ಕೆಲಸ ಮಾಡ್ತಾರೆ. ಅಂಟ್ಸಿ ಅಂಟ್ಸಿ. ಅರೆ ಮಿಸ್ಟರ್ ರಂಗೀಲಾಜಿ, ನಮ್ಗೂ ಸ್ವಲ್ಪ ತೋರಿಸಿ. ಎಲ್ರು ಯಾಕೆ ನಗೀತಿದ್ದಾರೆ? ಅರೆ, ನಿಮ್ಮ ಹಲ್ಲುಗಳಿಗೆ ಎಂತಹ ಒಳ್ಳೆ ಕ್ಯಾಪ್ ಹಾಕಿದಿವಲ್ಲ, ಅದಕ್ಕೆ ಜನರು ಖುಷಿಯಾಗಿದ್ದಾರೆ. ಚಾಚಾನ ಹಲ್ಲು ಅಂತಂದ್ರೆ ಕ್ಯೂಟ್ ಕ್ಯೂಟ್ ಬನಿ. ಹೌ ಫನಿ. ಹಾಗೆ ನೋಡಿದ್ರೆ ಇವರಿಗೆ ಕ್ಯಾರೆಟ್ ತಿನ್ನಿಸ್ಬೇಕು ಅನ್ಸ್ತಾ ಇದೆ. ಆದ್ರೆ ಈ ಹಲ್ಲುಗಳ ಮತ್ತೊಂದು ಉಪಯೋಗನೂ ಇದೆ. ಅದೇನಪ್ಪ ಅಂತಂದ್ರೆ ಇವರಿಗೆ ಓಪನರ್ನ ಅವಶ್ಯಕತೆನೇ ಇಲ್ಲ. ಅಂಟ್ಸಿ ಅಂಟ್ಸಿ. ಅರೆ ಮಿಸ್ಟರ್ ರಂಗೀಲಾಜಿ, ನಾನು ಓಪನರ್ ಅಲ್ಲ. ನನ್ ಮುಖ ತೋರ್ಸಕ್ಕೂ ನಂಗೆ ನಾಚಿಕೆ ಆಗ್ತಿದೆ. ಇದಕ್ಕಿಂತ ಕಪ್ಪಲ್ಲೇ ಎಷ್ಟೊಂದು ಚೆನ್ನಾಗಿತ್ತು. ಅಯ್ಯಯ್ಯೋ, ಇದೇನಿದು? ನನ್ನನ್ನಂತೂ ಮೊಸ್ಲೆ ತರ ಮಾಡ್ಬಿಟ್ರು. ಮೈಂಡೆಡ್. ಪ್ರಾಣಿ ಮಾಡ್ಬಿಟ್ಟ ಇವನನ್ನ. ಬಿಡಲ್ಲ ಇವನ್ನ ನಾನು. ಈ ಹಲ್ ತೆಗಿಯೋ. ಈಗ ಈ ಹಲ್ಲುಗಳನ್ನ ತೆಗಿಯೋಕ್ಕಾಗೋದಿಲ್ಲ. ಅಂಟ್ಸಿ ಅಂಟ್ಸಿ. ಅಯ್ಯ ಇದೇನ ಇಲ್ಲಿ ಪ್ರಾಣಿಗಳ ಜಾತ್ರೆ ನಡೆಯಕತೈತಿ? ಆನೆ, ಹುಲಿ ಎಲ್ಲಾದ್ರ ಹಲ್ಲು ಇಲ್ಲಿ ಹಾಕಿಟ್ಟಾನಲ್ಲೋ ಯವ. ಬಂದೂಕ್ನಿಯವ್ರೆ, ನೀವ್ ಇಲ್ಲೇ ಇರಿ, ನಾನ್ ಬಚ್ಚಿಟ್ಕೊಂಡು ವ್ಯಾನ್ ಒಳಗಡೆ ಹೋಗ್ತೀನಿ. ನನ್ ಡೌಟ್ ಸರಿಯಾಗಿತ್ತು. ಇದು ಮಿಸ್ಟರ್ ರಂಗೀಲಾ ಅಲ್ಲ, ಇದು ಮಿಸ್ಟರ್ ಚಮ್ಕಿಲಾ. ಹಾ, ಹೇ ನೋಡ್ದಾನ ನೀನು, ಈ ರಂಗಿಲ್ಲ ಎಂತ ಆಟ ಆಡಕತ್ತಾನಂತ? ಬಂದೂಕ್ನಿಯವ್ರೆ, ಈಗ ನೀವೇ ನೋಡ್ತೀರಾ. ಇದು ಮಿಸ್ಟರ್ ರಂಗೀಲಾ ಅಲ್ಲ, ಇವನು ಮಿಸ್ಟರ್ ಚಮ್ಕಿಲಾ ಅಂತ ಅವನೇ ಹೇಳ್ತಾನೆ. ಅರೆ ರಂಗೀಲಾ ಅಂಕಲ್, ನನ್ನ ಹಲ್ಗಳು ನೋವ್ತಾ ಇದ್ದಾವೆ. ಪ್ಲೀಸ್ ನೀವು ಈ ಹಲ್ಗಳನ್ನ ಕೀಳ್ತೀರಾ ಪ್ಲೀಸ್? ಇವನ್ ಹಲ್ ನಮ್ಗೆ ಸಿಕ್ಬಿಟ್ರೆ ಒಳ್ಳೆ ಡೆಂಚರ್ ತಯಾರಿಸಬಹುದು. ಯಾಕೆ ಸಾಧ್ಯ ಇಲ್ಲ? ಅರೆ ಮಿಸ್ಟರ್ ಚಮ್ಕಿಲಾ ಅಂಕಲ್, ನೀವು ಅಗದು ಅಗದು ಅಂತ ಹೇಳ್ತೀರಾ ತಾನೇ? ಹೌದು ಹೌದು, ಜಗದು ಅಲ್ಲ ಅಲ್ಲ ಅಲ್ಲ, ಅಂಟ್ಸಿ ಅಂಟ್ಸಿ ಅಂತ. ಒಳಗ್ ವ್ಯಾನಲ್ ಬಾ, ಎಲ್ಲ ಮಾಡ್ತೀನಿ ನಾನು. ಅರೆ ಚಮ್ಕಿಲಾ ಅವರೇ, ನೀವು ಮೊದಲು ನಿಮ್ ದಾಡಿನ ಸರಿಗ್ ಹಾಕೊಳ್ಳಿ, ಅದು ಕಿತ್ಕೊಂಡ್ ಬರ್ತಾ ಇದೆ. ಓ ನೋ, ಇದು ಸಾಧ್ಯ ಇಲ್ಲ. ಅಂಟ್ಸಿ ಅಂಟ್ಸಿ. ಏ ಹುಡ್ಗ, ತಮಾಷೆ ಮಾಡ್ತೀಯಾ? ತಿಂದು ಬಿಡ್ತೀನಿ ಆಗದಾಗದು. ಏ ಸಾಕು ಸುಮ್ಮನಿರ, ನಿನ್ನ ಬಾಯಾಗೆಷ್ಟ. ಈಗ ಜೇಲ್ನಾಗ ರೊಟ್ಟಿ ತಿನ್ನ ಸರಿ ಹೊಕ್ಕೇತಿ, ಗೊತ್ತಾತ? ಇನ್ನು ನೀ ನನ್ನ ಹಲ್ಲಿನ ವಿಷಯ ನೋಡೇ ಇಲ್ವಲ್ಲ, ಆಗದಾಗದು. ಅಯ್ಯೋ ನಿನ್ನ ಬಾಯಾಗ ನೀನೇನು ಡೈನಾಸರ್ ಹಲ್ ಹಾಕೊಂಬಂದಿಯ ಏನ ಬಾಯಾಗ? ಅರೆ ನನ್ ಬನ್ನಿ ಹಲ್ ಬಿದ್ದೋಯ್ತು. ನಂದು ಥ್ಯಾಂಕ್ ಯು. ಇಲ್ಲ ಅಂದ್ರೆ ಯಾವ್ದಾದ್ರು ಝೂ ಅಲ್ಲಿ ಇಡ್ಬೇಕಾಗಿತ್ತು. ಅಯ್ಯಯ್ಯೋ, ನಂದು ಹಲ್ಲುಗಳೇನೋ ಬಿದ್ದಾಯ್ತು.
ಆದ್ರೆ ಇನ್ನೂ ಕಪ್ಪು ಚಿನ್ನ ಹಂಗೆ ಇದೆಯಲ್ಲ ಮೈಂಡೆಡ್. ಇಲ್ಲಿದೆ ಕೋಜಿ ಅಂಕಲ್ ನ ಸೂಪರ್ ಕ್ಯಾಲ್ಸಿಯಂ ಧಮಾಕ. ಇದನ್ನ ಹಾಕೋತಿದ್ದಂಗೆ ನಿಮ್ ಹಲ್ಲುಗಳೆಲ್ಲ ಸರಿ ಹೋಗ್ಬಿಡುತ್ತೆ. ಓ ಪಲಾಜಿ, ನಿಮ್ ಹಲ್ಲಂತೂ ಮುಂಚಿನ ತರ ಬೆಳ್ಳಗಾಗ್ಬಿಟ್ಟಿದೆ. ಥ್ಯಾಂಕ್ ಯು ಚೋಟು, ನನ್ನ ಹಲ್ಲು ಮುಂಚೆಗಿಂತ ಬೆಳ್ಳಗಾಗಿದೆ. ಆ ಹಸಿದಿನ ತಿಂದು ಬಿಡ್ತೀನಿ ಆಗದಾಗದು. ನಿನ್ಗೊಮ್ಮು ನಿನ್ಗೆ ಸರಿಯಾದ ಪಾಠ ಕಲ್ಸುತ್ತೆ. ಯಾಕೆ ಮಿಸ್ಟರ್ ಚಮ್ಕೀಲ ಅಲಿಯಾಸ್ ರಂಗೀಲ ಆಗೋಯ್ತಾ ಬಾಯಿ ಬಂದು ಅಂಟಿಸ್ಕೊಂಡು ಹಾ ಕೆಟ್ಟದ್ ಮಾಡ್ದವ್ರಿಗೆ ಕೆಟ್ಟದೇ ಆಗತ್ತು ಏನಂಕಲ್. ಅರೆ ಹೌದು ಭತೀಜಾ.